ಹರಿದ ನದಿಯೇ ಶರಣಮಯ್ಯಪ್ಪ, ಅನ್ನದಾನವೇ ಶರಣಮಯ್ಯಪ್ಪ, ವಾಸನೆ ಶರಣಮಯ್ಯಪ್ಪ, ರಾಜನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ತಾವೀಗ ನೋಡಿದಂತಹ ದೃಶ್ಯ ಕಳೆದ ಮಂಡಲ ಮಕರ ಕಾಲದಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತರೊಬ್ಬರ ಮನೆಯಲ್ಲಿ ನಡೆದಂತಹ ಸ್ವಾಮಿ ಅಯ್ಯಪ್ಪನ ಪೂಜಾ ದೃಶ್ಯಗಳು. ಅದರಲ್ಲಿ ಸ್ವಾಮಿಯೊಬ್ಬರು ಆ ಭಗವಂತನಿಗೆ ಕಾಲಿನಿಂದ ಆರತಿಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ, ಆ ಭಗವಂತನಿಗೆ ಹೃದಯದಿಂದ ನಮಿಸುವುದನ್ನು ಕಂಡಿದ್ದೇವೆ, ಭಕ್ತಿಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವುದನ್ನು ನೋಡಿದ್ದೀವಿ. ಆದರೆ ಈ ವ್ಯಕ್ತಿ, ಈ ಸ್ವಾಮಿ ಕಾಲಿನಿಂದ ಆರತಿಯನ್ನು ಮಾಡ್ತಾ ಇದ್ದಾರೆ. ಅದರ ಸುತ್ತಮುತ್ತ ಇರುವಂತಹ ಭಕ್ತಾದಿಗಳೆಲ್ಲರೂ ಅದನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದಾರಲ್ಲ, ಕೈ ಮುಗಿದುಕೊಂಡು ಶರಣಘೋಷವನ್ನು ಕೂಗ್ತಾ ಇದ್ದಾರಲ್ಲ. ಎಷ್ಟರ ಮಟ್ಟಿಗೆ ಸ್ವಾಮಿ ಅಯ್ಯಪ್ಪನ ಭಕ್ತಿ ಇಲ್ಲಿ ನಮಗೆ ತೋರ್ಪಡೆ ಆಗ್ತಾ ಇದೆ, ಏನು ನಡೀತಾ ಇದೆ ಎಂಬ ಒಂದು ಅಚ್ಚರಿ ನಿಮ್ಮನ್ನು ಕಾಡ್ತಾ ಇರಬಹುದು, ಕಾಡಲೇಬೇಕು. ಯಾಕೆಂದರೆ ಆ ಭಗವಂತನನ್ನು ಭಕ್ತಿಪೂರ್ವಕವಾಗಿ ನಮಿಸಿ ನಮ್ಮ ಶಿರಸ್ಸನ್ನು ಆ ಭಗವಂತನ ಪಾದದ ಧೂಳಿಗೂ ಕೂಡ ನಾವು ಸೋಕಿಸಿದರೆ ಅದು ನಮ್ಮ ಸಾರ್ಥಕ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಡೀತಾ ಇರೋದು ಏನು ನೋಡಿ ಸ್ವಾಮಿ ಶರಣ. ಆ ಸ್ವಾಮಿ ಅಯ್ಯಪ್ಪನಿಗೆ ಆರತಿಯನ್ನ ಕಾಲಿನಿಂದ ಮಾಡಿದ್ದಷ್ಟೇ ಅಲ್ಲದೆ ಸತ್ಯವಾದ ಹೊನ್ನು 18 ಮೆಟ್ಟಿಲುಗಳ ಪ್ರತೀಕವಾದಂತಹ ಆ ಪಡಿಪೂಜೆಯಲ್ಲಿ ಆ ಕರ್ಪೂರವನ್ನು ಪ್ರತಿಯೊಂದು ಮೆಟ್ಟಿಲಿಗೂ ಕೂಡ ಕಾಲಿನಿಂದಲೇ ಹಚ್ಚಿಸುತ್ತಿದ್ದಾರೆ ಈ ಸ್ವಾಮಿಗಳು. ಸುತ್ತಮುತ್ತ ಭಜನೆ ನಡೀತಾ ಇದೆ, ಎಲ್ಲ ಸ್ವಾಮಿ ಅಯ್ಯಪ್ಪನ ಭಕ್ತರಿದ್ದಾರೆ. ಪ್ರತಿಯೊಂದು ಒಣ್ಣಾಂ ತಿರುಪಡಿ ಶರಣಂ ಪೊನ್ನಯ್ಯಪ್ಪ, ರೆಂಡಾಂ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಎಂದಾಗ ಆ ಪ್ರತಿಯೊಂದು ಮೆಟ್ಟಲಿಗೂ ಈ ಸ್ವಾಮಿ ಕಾಲಿನಿಂದ ಆ ಒಂದು ಪಡಿಯನ್ನು ಹಚ್ತಾ ಇದ್ದಾರೆ. ಏನಪ್ಪ, ಭಗವಂತನನ್ನು ಭಕ್ತಿಯಿಂದ ಪೂಜಿಸಿ ಅಂದರೆ ಈ ರೀತಿಯೂ ಮಾಡ್ತಾರಾ ಎಂಬ ಒಂದು ವಿಚಾರ ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಓಡ್ತಾ ಇರ್ಬೋದು. ಅದಕ್ಕೆ ಕಾರಣ ಏನು, ಯಾಕೆ ಈ ಭಗವಂತ ಈ ಕಾಲಿನಿಂದ ಈ ಪೂಜೆಯನ್ನು ಮಾಡಿ ಏನು ಸಾಧಿಸ್ತಾ ಇದ್ದಾರೆ, ಅಥವಾ ಏನು ಒಂದು ತೋರ್ಪಡಿಕೆ, ಅಥವಾ ಏನು ನಮಗೆ ಆ ಭಗವಂತ ಇದರಿಂದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಎಂಬುದನ್ನು ಈಗ ಆ ಒಂದು ಯಾರು ಆ ಕಾಲಿನಿಂದ ಆ ಒಂದು ಪಡಿಯನ್ನು ಹಚ್ಚಿದ್ರು ಅವರನ್ನೇ ಮಾತಾಡಿಸುತ್ತಾ ಅವರಿಂದನೇ ವಿಚಾರ ತಿಳಿದುಕೊಳ್ಳೋಣ. ಮತ್ತು ಕೊನೆಯಲ್ಲಿ ಈ ವಿಚಾರವನ್ನು ಆ ಒಂದು ಭಗವಂತನ ಎಷ್ಟು ಮಹಿಮೆ ಅಡಗಿದೆ ಎಂಬುದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ. ಈಗ ಈ ವಿಚಾರ ಎಲ್ಲಿ ನಡೆಯಿತು, ಈ ಕಾಲಿನಿಂದ ಆರತಿಯನ್ನು ಯಾಕೆ ಎತ್ತಿದ್ರು, ಕಾಲಿನಿಂದ ಪ್ರತಿಯೊಂದು ಮೆಟ್ಟಿಲಿಗೂ ಏಕೆ ಕರ್ಪೂರವನ್ನು ಬೆಳಗ್ತಾ ಇದ್ದಾರೆ ಎಂಬ ವಿಶೇಷವಾದ ವಿವರವನ್ನು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ನೇರವಾಗಿ ಆ ವ್ಯಕ್ತಿಯನ್ನೇ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೀವಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ತಾವೀಗ ನೋಡಿದಂತಹ ದೃಶ್ಯದಲ್ಲಿ ಆ ಕಾಲಿನಿಂದ
ಆರತಿಯನ್ನ ಎತ್ತಾ ಇರೋದು ಮತ್ತೆ ಪ್ರತಿಯೊಂದು ಮೆಟ್ಟಿಲಿನ ಆ ಕರ್ಪೂರವನ್ನ ಎಷ್ಟು ಭಕ್ತಿಯುತವಾಗಿ ನಮ್ಮ ಸ್ವಾಮಿಗಳೆಲ್ಲರೂ ಒಣ್ಣಾನ್ ತಿರುಪಡಿ ಶರಣಮಯ್ಯಪ್ಪ ಅಂತ ನಾವೇನು ಈಗಾಗಲೇ ಹೇಳ್ದೆ ಅದನ್ನ ಕೈಯಲ್ಲಿ ಆ ಪಡಿಯನ್ನ ಹಚ್ಚಿಸ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಎಷ್ಟು ಭಕ್ತಿಯಿಂದ ಆ ಕೈ ನಮ್ಮ ಪುಣ್ಯ ಮಾಡಿತ್ತು ಅಂತಾರೆ. ಆದ್ರೆ ಈ ಸ್ವಾಮಿ ಕಾಲಲ್ಲಿ ಹಚ್ತಾ ಇದಾರಲ್ಲ, ಏನು ಯಾಕಪ್ಪ ಈ ಇಂತಹ ಒಂದು ದೃಶ್ಯಗಳನ್ನ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೀವಿ ಅಂತ ನೀವು ಬಹಳಷ್ಟು ಸ್ವಾಮಿಗಳು ಅನ್ಕೋಬಹುದು. ಆ ಕಾಲಲ್ಲಿ ಯಾರು ಹಚ್ತಾ ಇದ್ರೆ ಅವ್ರನ್ನೇ ನಾನೀಗ ಫಸ್ಟ್ ಮಾತಾಡಿಸ್ತೀನಿ. ಸ್ವಾಮಿ ಶರಣ ಸ್ವಾಮಿ, ಸ್ವಾಮಿ ಶರಣಂ ಸ್ವಾಮಿ, ಅಯ್ಯಪ್ಪ ಶರಣಂ. ನಿಮ್ಮ ಹೆಸರು, ಎಲ್ಲಿಂದ ನನ್ನ ಹೆಸರು- ಮಾತಾಡಿದ್ರೆ ಹೇಳಿ ಸ್ವಾಮಿ. ನನ್ನ ಹೆಸರು ರಾಜ ಅಂತ ಸ್ವಾಮಿ. ನಾವು ದೊಡ್ಡಬೊಮ್ಮಸಂದ್ರದಿಂದ ಮಾತಾಡ್ತೀವಿ ಸ್ವಾಮಿ. ಹ್ಮ್ ಹ್ಮ್. ಈಗ ಈ ದೃಶ್ಯನ ನೋಡಿದವರೆಲ್ಲ ಸ್ವಾಮಿಗಳು ಇದುವರೆಗೂ ಪಾಪ ಒಂದು 3-4 ನಿಮಿಷ ದೃಶ್ಯ ನಾವಿಲ್ಲಿ ಪ್ರಸಾರ ಮಾಡಿದೀವಿ. ಹ್ಮ್ ಏನ್ ಅನ್ಕೊಳ್ತಾ ಇದಾರೆ ಅಂದ್ರೆ, ಏನಪ್ಪಾ ಈ ಅಯ್ಯಪ್ಪನ ಪೂಜೆ ಎಲ್ಲಾ ಕಡೆ ಒಂದ್ ಕಡೆ ಗುರುಸ್ವಾಮಿಗಳು ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಆ ವಿಚಾರ ಬೇಡ ಪ್ರಸ್ತಾಪ, ನಾವು ಎಲ್ಲ ಒಂದು ನಮ್ಮ ಭಗವಂತನ ಒಂದು ಮಾಲೆ ಬಿಚ್ಚೋದಿರ್ಬೋದು ಅಥವಾ ಪಂಪೆಯಲ್ಲಿ ಬಟ್ಟೆ ಇಡಬಹುದು, ಎಲ್ಲ ಹಿಂಗೆ ಆಗ್ತಾ ಇರ್ಬೇಕಾದ್ರೆ ಈ ಕಾಲಲ್ಲಿ ಪೂಜೆ ಮಾಡ್ತಾ ಇದಾರಲ್ಲ ಅಂತ ಒಂದು ಎಲ್ರಿಗೂ ಅಚ್ಚರಿ ಆಗ್ತಾ ಇದೆ. ಯಾಕೆ ಸ್ವಾಮಿ ಕಾಲಲ್ಲಿ ಮಾಡಿದ್ರಿ ಫಸ್ಟ್ ಆಫ್ ಆಲ್? ಅಂದ್ರೆ ಕಾಲಲ್ಲಿ ಅಂದ್ರೆ ನಾನು ಹುಟ್ಟುವಾಗ್ಲಿಂದ ನನಗೂ ಕೈ ಇಲ್ಲ ಸ್ವಾಮಿ. ಆಕ್ಚುಲಿ ನಾನು ಹುಟ್ಟಿರೋದು ಕೈ ಇಲ್ಲ ನನಗೂ. ಹ್ಮ್. ಬಟ್ ನನ್ ಕೆಲಸ ಎಲ್ಲ ನಾನು ಕಾಲಲ್ಲೇ ಮಾಡ್ಕೊಳ್ತೀನಿ. ಹ್ಮ್. ಆಕ್ಚುಲಿ ಪೂಜಾ ಮಾಡೋದಾದ್ರೇನು, ನಾವು ತಿನ್ನೋದಾದ್ರೇನು, ನಾವು ಬರೆಯೋದಾದ್ರೇನು, ನಂದು ಆಕ್ಚುಲಿ ಡಿಗ್ರಿ ಕಂಪ್ಲೀಟೆಡ್ ನಾನು. ಹ್ಮ್. ನಾವು ಬಿಸ್ನೆಸ್ ಮಾಡೋದು ಎಲ್ಲ ಕಾಲಲ್ಲೇ ಮಾಡೋದು. ಈಗ ಈ ಮನೆಯಲ್ಲಿ ನೀವು ಈ ರೀತಿ ಕರ್ಪೂರವನ್ನ ಹಚ್ಚಬೇಕಾದ್ರೆ ಅಲ್ಲಿರೋ ಸ್ವಾಮಿಗಳೆಲ್ಲ, ಸ್ವಾಮಿ ಏನ್ ಕಾಲಲ್ಲಿ ಅಲ್ಲಿ ಪಾಪ ಅವ್ರ ಕೈ ಇಲ್ದೇ ಇರಬಹುದು, ಇವ್ರ ಕೈಲಿ ಹಚ್ಚಿಸ್ತಿರಲ್ಲ ಅಂತ ಯಾರಾದ್ರೂ ಒಬ್ರು ಕೇಳಿದ್ರ ಹೇಗೆ? ಈ ಆತರ ನನ್ಗೂ ನನ್ ಮನೆಯಲ್ಲಿ ಪೂಜೆ ಬಂದಿರೋ ಸ್ವಾಮಿಗಳು ಯಾರು ಆತರ ಕೇಳಿಲ್ಲ ಸ್ವಾಮಿ ನನ್ನ. ಎಲ್ಲಾ ನನ್ಗೂ ಕೋಆಪರೇಟ್ ಮಾಡಿದ್ರು ಸ್ವಾಮಿಗಳೆಲ್ಲ. ಅಯ್ಯಪ್ಪ ಅನುಗ್ರಹ, ಅವ್ರು ಬಂದು ನನ್ಗೆಲ್ಲ ಪೂಜಾ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಹೋದ್ರು. ಸ್ವಲ್ಪ ಲೇಟ್ ಆದ್ರೇನು ಪೂಜಾ ಬಂದು ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಹೋದ್ರು ಸ್ವಾಮಿಗಳೆಲ್ಲ. ಅಂದ್ರೆ ಪ್ರತಿಯೊಂದು ಸ್ವಾಮಿಗಳು ಏನ್ ಕೈಯಲ್ಲಿ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನೀವು ಕಾಲಲ್ಲೇ ನಾನೆಲ್ಲ ಕಾಲೇ ಮಾಡ್ಕೊಂಡು ಸ್ವಾಮಿ. ನನ್ನ ಆಕ್ಟಿವಿಟೀಸ್ ಎಲ್ಲ ನಾನ್ ಮಾಡ್ಕೊಂತೀನಿ. ಸ್ನಾನ ಮಾಡೋದು, ಪೂಜಾ ಮಾಡೋದು, ಫೋನು ಬರೆಯೋದು, ಗಿರಿಯೋದು, ನಾನು ಏನ್ ತಲೆ ಬಾಚ್ಕೊಂಡೋದು ಎಲ್ಲ ಕಾಲಲ್ಲೇ ಮಾಡ್ತೀನಿ ಸ್ವಾಮಿ ನಾನು. ಅಂದ್ರೆ ಈಗ ನೀವು ಫೋನ್ ನನ್ನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಫೋನ್ ಕೂಡ ಕಾಲಲ್ಲೇ ಇಟ್ಕೊಂಡಿದ್ದೀರಾ ಇಲ್ಲ ಲೌಡ್ ಸ್ಪೀಕರ್ ಹಾಕೊಂಡಿದ್ದೀರಾ? ಇಲ್ಲ, ನಾನು ಯಾವತ್ತೂ ಸ್ಪೀಕರ್ ಹಾಕೊಂಡ ಸ್ವಾಮಿ. ನಾನು ಕಿವಿ ಹತ್ರ ಶೋಲ್ಡರ್ ಇಟ್ಕೊಂಡು ಮಾತಾಡ್ತೀನಿ ನಾನು. ಕಾಲಲ್ಲಿ ಇಟ್ಕೊಂಡು ಕಾಲಲ್ಲಿ ಇದು ಮಾಡ್ಕೊಂಡು ಅಂದ್ರೆ ಆಕ್ಸೆಪ್ಟ್ ಮಾಡ್ಬಿಟ್ಟು ನಾನು ಶೋಲ್ಡರ್ ಹತ್ರ ಗ್ರಿಪ್ ಇಟ್ಕೊಂಡು ನಾನು ಕಿವಿ ಹತ್ರ ಇಟ್ಕೊಂಡು ಮಾತಾಡ್ತೀನಿ. ಯಾವತ್ತೂ ನಾನು ಲೌಡ್ ಸ್ಪೀಕರ್ ಹಾಕಲ್ಲ ಸ್ವಾಮಿ ನಾನು. ಅಂದ್ರೆ ಇದು ಒಂಥರ ಯೋಗಾಸನದ ಒಂದು ಭಂಗಿ ರೀತಿಯಲ್ಲಿ ಇರುತ್ತೆ ಅಂತ ನಾವು ಊಹಿಸ್ಕೋಬೇಕು ಈಗ. ಹೌದು ಸ್ವಾಮಿ. ಸ್ವಾಮಿ, ಈಗ ಭಗವಂತನ ಪೂಜೆಯನ್ನ ಈ ಕಾಲಲ್ಲಿ ಮಾಡಿದಾಗ ನಾವು ಫಸ್ಟ್ ನೋಡಿದಾಗ ಯಾರಿಗೇ ಆಗ್ಲಿ ಒಂದು ಕುತೂಹಲ ಅನ್ನೋಕ್ಕಿಂತ ಹೆಚ್ಚಾಗಿ ಏನಪ್ಪಾ ಹಿಂಗೂ ಇರ್ಬೋದಾ ಅನ್ನೋದು ಒಂದು ಕಾರಣ ಮಾಡದೆ ಹೊರತು, ಈಗ ಸ್ವಾಮಿಯ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ. ಇವ್ರಿಗೆ ಬೈ ಬರ್ತ್ ಕೈ ಇಲ್ಲ ಸ್ವಾಮಿ. ಕೈ ಇಲ್ಲದವರು ಹೇಗೆ ಪೂಜೆ ಮಾಡಬಹುದು, ಭಕ್ತಿಯನ್ನ ಹೇಗೆ ಸಮರ್ಪಣೆ ಮಾಡಬಹುದು ಅನ್ನೋದಕ್ಕೆ ಈ ಒಂದು ನಿದರ್ಶನವಾಗಿ ರಾಜು ಸ್ವಾಮಿಗಳ ಈ ವಿಡಿಯೋವನ್ನ ಪ್ರದರ್ಶನ ಮಾಡ್ತಾ ಇದ್ದೀನಿ. ಸ್ವಾಮಿ, ಎಷ್ಟು ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೀರಾ? ನಾನು ಆಕ್ಚುಲಿ ಈಗ ಮಾಲೆ ಹಾಕೊಂಡು ಹೋಗ್ತೀರಾ 6ನೇ ಸತಿ ಸ್ವಾಮಿ. ಸಿವಿಲ್ ಅಲ್ಲಿ ಒಂದು 3 times ಹೋಗಿದ್ದೀನಿ. ಅಷ್ಟೇ ಸರ್. ನಾನು 89 ಅಲ್ಲಿ ಸ್ಟಾರ್ಟಿಂಗ್ ಸ್ವಾಮಿ ಮಾಡಿರೋದು ಅಯ್ಯಪ್ಪ ಮಾಲೆ ಹಾಕೊಂಡಿರೋದು. ಅಂದ್ರೆ ಅವಾಗ ನನಗೂ 8 years. ಅಂದ್ರೆ ಈಗ ಎಲ್ಲರೂ ತಲೆ ಮೇಲೆ ಇರುಮುಡಿಯನ್ನ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. ನೀವು ಇರುಮುಡಿಯನ್ನ ಹೇಗೆ ಇಟ್ಕೊಂಡು ಹೋಗ್ತೀರಾ ಅನ್ನೋದು ನಮಗೆ ಒಂದು ಸೇಮ್ ಅದೇ ತರ ಸ್ವಾಮಿ. ಎಲ್ಲಾರು ಹೆಂಗ್ ಹೋಗ್ತಾರೋ ತಲೆ ಮೇಲೆ ಇಟ್ಕೊಂಡು ಟವಲ್ ನಿಂದ ಕಟ್ಕೊಂಡು ಹೋಗ್ತೀನಿ ಸ್ವಾಮಿ. ಅದೇ ತರ. ಬಟ್ ನಾನು ಯಾವತ್ತೂ ಡೋಲಿಯಲ್ಲಿ ಹೋಗಿಲ್ಲ. ನಡ್ಕೊಂಡು ಹೋಗ್ಬಿಟ್ಟು ನಡ್ಕೊಂಡು ಬರ್ತೀನಿ ನಾನು. ಅಯ್ಯಪ್ಪ ಅನುಗ್ರಹ, ಅಯ್ಯಪ್ಪನ್ ಕರ್ಕೊಂಡು ಹೋಗ್ತಾರ ಅಂತ ಅಂದ್ಬಿಟ್ಟು ನಾನು ಅಯ್ಯಪ್ಪನ ನೆನ್ಸ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಈಗ 5 ವರ್ಷ ಶಬರಿಮಲೆಗೆ ಹೋಗಿದ್ದೀರಾ. ಅಲ್ಲಿ ಪ್ರತಿಯೊಬ್ಬ ಸ್ವಾಮಿಗಳು ಅಯ್ಯಪ್ಪನೇ, ಮಾಲೆ ಹಾಕಿದಾಗ ಅಯ್ಯಪ್ಪನೇ. ಹೌದೌದು. ನಿಮ್ಮನ್ನ ಬೇರೆ ಸ್ವಾಮಿಗಳು ಯಾವ ರೀತಿ ನೋಡ್ತಾರೆ ಸ್ವಾಮಿ? ಬಟ್ ನೋಡೋರಂತ ನನ್ಗೆ ಅದು ಅವ್ರವ್ರ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಸ್ವಾಮಿ. ಅದು ನಾನು ಯಾರನ್ನು ಏನ್ ಆ ತರ ನೋಡ್ತಾ ಇದ್ರೆ ಅನ್ಕೊಂಡಲ್ಲ. ಯಾಕಂದ್ರೆ ನಾನು ಎಲ್ಲಾರ ತರ ಅನ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಈಗ ನಾನು ಕಾಲೆಯಲ್ಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ನನ್ಗೆ ಯಾರು ಹೇಳಲ್ಲ. ಬಟ್ ನನ್ಗೆ ನಂದು ಏನ್ ಮೈಂಡ್ ಅಲ್ಲಿ ಏನ್ ಅನ್ಸುತ್ತೋ ಆ ದೇವ್ರು ಏನ್ ಕೊಟ್ಟಿದಾರೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಕಾಲಲ್ಲೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎಲ್ಲ. ಈಗ ಡಿಗ್ರಿ ಮಾಡದೆ ಅಂದ್ರೆ ಡಿಗ್ರಿ ನಾರ್ಮಲ್ ಡಿಗ್ರಿ ಮಾಡಿದೀರಾ ಇಲ್ಲ ಏನಾದ್ರು ನಿಮ್ಗೆ ವಿಶೇಷವಾಗಿ ಡಿಗ್ರಿ ಇದೆಯಾ? ಇಲ್ಲ ಸ್ವಾಮಿ, ಮಾಮೂಲಿ ಎಲ್ಲಾರು ಮಾಡೋ ತರ ನಾನು ಕಾಲೇಜ್ ಹೋಗ್ಬಿಟ್ಟು ಮಾಡಿರೋದು. ಕಾಲೇಜ್ ಎಕ್ಸಾಮ್ ಕೂಡ ಅದ್ರ ನಾನು ಕಾಲಲ್ಲೇ ಬರ್ದಿರೋದು. ನಿಮ್ಗೆ ಏನಾದ್ರು ಎಕ್ಸ್ಟೆಂಡ್ ಟೈಮ್ ಕೊಟ್ರ ಸ್ವಾಮಿ ಇಲ್ಲ ಸ್ಪೀಡ್ ಆಗಿ ಬರೀತೀರಾ ಕಾಲಲ್ಲೇ? ಬರೀತೀನಿ ಸರ್. ನಾನೆಲ್ಲ ಸ್ಟಡೀಸ್ ಎಲ್ಲ ಆಂಧ್ರ ಸಹ ಮಾಡಿರೋದು.
ಸ್ವಾಮಿ, ಈಗ ಒಂದು ಇದು ಪರ್ಸನಲ್ ವಿಚಾರ. ಯಾಕೆಂದ್ರೆ ಇದರಲ್ಲಿ ಈಗ ನಿಮ್ಗೆ ಹುಟ್ಟತಾನೆ ಕೈ ಏನ್ ಕಾರಣಕ್ಕೆ, ಏನೋ ಯಾಕೆ, ಏನಾದ್ರೂ ಕೇಳಿದಿರಾ ಡಾಕ್ಟರ್ಗಳನ್ನ ಯಾಕೆ ಈಗ ಆಯ್ತು ಅಂತ? ಅದು ಆಕ್ಚುಲಿ ಹೇಳ್ದಲ್ಲ ಸ್ವಾಮಿ ಅವಾಗ್ಲೇ, ಬಟ್ ಹ್ಮ್. ಏನೋ ಗ್ರಹಣ ಎಫೆಕ್ಟ್ ಅಂತ ಅಂದ್ರು. ಬಟ್ ಅದು ನನ್ ಚಿಕ್ಕ ವಯಸ್ಸಲ್ಲಿ ನನ್ಗೆ ಗೊತ್ತಿಲ್ಲ. ಹ್ಮ್. ಬಟ್ ಈ ತರ ಹುಟ್ಟಿದೀನಿ. ಬಟ್ ಹುಟ್ಟಿದೀನಂತ ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ. ನಾನು ನಮ್ಮ ಅಜ್ಜಿ ತಾತ ಅಂದ್ರೆ ನಮ್ಮ ಅಮ್ಮ ಅವ್ರ ಅಪ್ಪ, ಹ್ಮ್. ಅವಳು ತಂದೆ, ನಾನು ಅಂದ್ರೆ ಹುಟ್ಟಿಸಿರೋದು ನಮ್ಮಮ್ಮ, ಹ್ಮ್. ಬೆಳೆಸಿರೋದೆಲ್ಲ ನಮ್ಮ ತಾತ ಅಜ್ಜಿ, ನಮ್ಮ ಮಾವ ಅವರು, ಚಿಕ್ಕಮ್ಮ ಅವರು. ಹ್ಮ್. ಈಗ ಸದ್ಯಕ್ಕೆ ನಮ್ಮ ತಂದೆ ತಾಯಿ ಜೊತೆಲಿ ನಾನು ಇದೀನಿ ಈಗ. ತಂದೆ ತಾಯಿಗೆ ಮುದ್ದಿನ ಮಗನಾಗಿ, ಆ ಮಣಿಕಂಠನ ಸೇವಕನಾಗಿ ಈ ಒಂದು ಪೂಜೆಯನ್ನ ಮಾಡಬೇಕಾದ್ರೆ ನನಗೆ ನಿಮ್ಮ ನಂಬರ್ ಕೊಟ್ಟಿದ್ದು ನಾರಾಯಣ ಸ್ವಾಮಿಗಳು, ಆ ಒಂದು ಪುಸ್ತಕ ಬರೆದವರು. ಹೌದು ಅವರು ಸ್ವಾಮಿ. ಬಹಳ ಆನಂದದಿಂದ, ಸ್ವಾಮಿ ಅವರು ಮನೆಯಲ್ಲಿ ಪೂಜೆ ಇಷ್ಟ ಆನಂದವಾಗಿ ಆಯ್ತು ಅಂದ್ರು. ಹೌದು ಸ್ವಾಮಿ. ಈ ನಾವು ದೃಶ್ಯ ನೋಡಿದಾಗ್ಲೂ ಕೂಡ ನಮಗೆ ಆ ಭಗವಂತ ಎಲ್ಲ ಅಂದ್ರೆ, ಯಾಕೆಂದ್ರೆ ಈ ಪೂಜೆ ಹೆಂಗಾದ್ರೂ ಮಾಡ್ಲಿ ಸ್ವಾಮಿ. ಈಗ ಉದಾಹರಣೆಗೆ ನಾನು ಬೇಡರ ಕಣ್ಣಪ್ಪನ ತಗೋಬೇಕು. ಹ್ಮ್. ಬೇಡರ ಕಣ್ಣಪ್ಪ ಮೊಲದ ಮಾಂಸವನ್ನ ನೈವೇದ್ಯವಾಗಿಟ್ಟು ಹ್ಮ್. ಆ ಭಗವಂತನಿಗೆ ಲಿಂಗದ ಮೇಲೆ ಕಾಲ ಇಟ್ಕೋತಾರೆ, ಅದು ಕಣ್ ಹೌದೌದು. ಕಿತ್ಕೊಡ್ಬೇಕು ಅಂತ. ಹೌದೌದೌದು. ಆ ಕಾಲ ಇಟ್ಟು ನನ್ನ ತುಳಿತಾವ್ರೆ ಅಂತ ಭಗವಂತ ಅನ್ಕೊಳಲ್ಲ. ಹ್ಮ್. ಭಕ್ತಿ ಅದು. ಅದು ಈಗ ಭಕ್ತಿ ಸ್ವಾಮಿ ಅಷ್ಟೇ. ಹೌದು ಹೌದು. ಅದೇ ರೀತಿ ಈಗ ನೀವು ಜಗತ್ತಿಗೆ ಆ ಭಗವಂತ ನಿಮಗೆ ಒಂದು ನೋವಿದೆ ಖಂಡಿತ, ಯಾಕೆಂದ್ರೆ ಎಲ್ಲರಿಗೂ ಇರುತ್ತೆ, ಎಲ್ರಂಗ್ ನಾನು ಇಲ್ವಲ್ಲ ಅಂತ. ಅದು ಇದ್ದೇ ಇರುತ್ತೆ ಸ್ವಾಮಿ, ಅದೇನು ಮಾಡಕ್ ಆಗಲ್ಲ. ಹ್ಮ್. ಆ ನೋವನ್ನ ಮರೆಮಾಚಿಸ್ಕೊಂಡು ನೀವು ಭಗವಂತನ ಪೂಜೆ ಮಾಡ್ಕೊಂಡು ಈ ರೀತಿ ಕೆಲಸ ಎಲ್ಲ ನೀವೇ ಡಿಪೆಂಡ್ ಆಗಿ, ಯಾರ ಮೇಲೂ ಡಿಪೆಂಡ್ ಆಗದೆ ಮಾಡ್ತಾ ಇದೀರಲ್ಲ ಸ್ವಾಮಿ. ನಿಜಕ್ಕೂ ಸಮಾಜಕ್ಕೆ ನೀವು ಒಂದು ರೀತಿ ಮಾದರಿ ಸ್ವಾಮಿ. ನಾವು ಕೇವಲ ಅಯ್ಯಪ್ಪನ ಪೂಜೆ ಮತ್ತು ವಿಚಾರ ಅಂತ ಅಲ್ಲ ತಗೊಳ್ಳೋದಲ್ಲ. ಕೆಲವರು ಸ್ವಾಮಿ ಕೈ ಕಾಲು ಗಟ್ಟಿಯಾಗಿರೋರೆ ಭಿಕ್ಷೆ ಬೇಡಕ್ಕೆಲ್ಲ ಬರ್ತಾ ಇದಾರೆ. ಹೌದೌದು. ನಾವು ನೋಡ್ತಾ ಇದ್ವಿ. ಅದರಲ್ಲೂ ಶಬರಿಮಲೆ ಅಯ್ಯಪ್ಪನ ಹೆಸರು ಹೇಳ್ಕೊಂಡು ಭಿಕ್ಷೆ ಬೇಡ್ತಾರೆ, ಬೇರೆ ಓಂ ಶಕ್ತಿ ಹೆಸರು ಬೇಡ್ಕೊಂಡು ಮಾಡ್ತಾರೆ. ಮನಸ್ಸು ಮಾಡಿದ್ರೆ ಭಗವಂತ ಮನಸ್ಸು ಶಕ್ತಿಗೆಲ್ಲ ಕೊಟ್ಟಿರ್ತಾರೆ. ಎಲ್ಲರಿಗೂ ಒಂದೊಂದು ಶಕ್ತಿ ಯಾರಿಗೂ ಕೊಡದೆ ಕಿತ್ಕೊಂಡಿರಲ್ಲ. ಒಂದು ನಿಮ್ಗೆ ನೋಡಿ ವಿಶೇಷವಾದ ಶಕ್ತಿ ಕೊಟ್ಟಿದ್ದಾರೆ ನಿಮ್ಗೆ ಅಂತ ನಾವ್ ಹೇಳ್ತೀನಿ. ಹ್ಮ್. ಏನಂತೀರಾ ಸ್ವಾಮಿ? ಹೌದೌದು ಸ್ವಾಮಿ, ಆ ದೇವರ ಅನುಗ್ರಹ ಇದ್ರೆ ನಾವು ಈಗ ಈ ತರ ಇರೋದು. ಅಯ್ಯಪ್ಪ ಅನುಗ್ರಹ ಇದ್ರೆ ನಾವು ಈ ತರ ಇರೋದು. ಮತ್ತೆ ಈಗ 5 ವರ್ಷದ ಶಬರಿಮಲೆಯಲ್ಲಿ ನೀವು ಮೊದಲನೇ ವರ್ಷ ಶಬರಿಮಲೆಗೆ ಹೋದಾಗ ಏನ್ ಕೇಳ್ಕೊಂಡ್ರಿ ಸ್ವಾಮಿ? ನಾನ್ ಅವಾಗ ಚಿಕ್ಕ ವಯಸ್ಸು ಸ್ವಾಮಿ, ಚಿಕ್ಕ ವಯಸ್ಸಿನ 8 ವರ್ಷ. ಬಟ್ ಅವಾಗ ಏನಂದ್ರೆ ಎಲ್ಲಾರ್ಗು ಈ ತರ ಇದೆಯಲ್ಲ, ನನ್ಗೂ ಅಯ್ಯಪ್ಪಗ್ ಬಂದಿದ್ದೀನಲ್ಲ, ಅಯ್ಯಪ್ಪ ನನ್ಗೂ ಏನೋ ಅನುಗ್ರಹ ಕೊಟ್ರೆ ಅಂದ್ರೆ ಏನೋ ಅವ್ರ ಆಶೀರ್ವಾದ ಇದ್ರೆ ನನ್ಗೂ ಕೈ ಬರುತ್ತೆ ಅಂತ ಅನ್ಕೊಂಡೆ. ಬಟ್ ನಾನು ಏನ್ ಪಾಪ ಮಾಡಿದೀನಿ ಏನೋ ಗೊತ್ತಿಲ್ವಲ್ಲ. ಸೊ ಆದ್ರೇನು ಪರವಾಗಿಲ್ಲ, ಅಯ್ಯಪ್ಪ ಕರ್ಕೊಂಡ್ ಹೋಗ್ತಾ ಇದಾರೆ, ಕರ್ಕೊಂಡ್ ಬರ್ತಾ ಇದಾರೆ. ಅಂದ್ರೆ ಅನುಗ್ರಹ ಇದ್ರೆ ನಾವು ಅಯ್ಯಪ್ಪಗೆ ಹೋಗೋದು ಬರೋದು, ಇಲ್ಲಾಂದ್ರೆ ಹೋಗಕ್ ಆಗಲ್ಲ ಸ್ವಾಮಿ. ಎಲ್ಲಾರು ಹೋಗ್ಬೇಕಂದ್ರೆ ಆಗಲ್ಲ. ಅದು ನಮ್ಮ ಅಯ್ಯಪ್ಪ ಕರ್ಕೋಬೇಕು, ಬಾ ಅಂತ ಕರ್ಕೋಬೇಕು, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ ಅಲ್ವಾ ಸ್ವಾಮಿ? ಹೌದು ಸರ್. ನೀವೀಗ ಮಾಲೆ ಧಾರಣೆ ಮಾಡಿ ಮಂಡಲ ವ್ರತ ಇದ್ದೇ ಹೋಗ್ಬೇಕು ಶಬರಿಮಲೆಗೆ ಅನ್ನೋ ಒಂದು ವಿಚಾರ ಭಗವಂತ ತಿಳಿಸಿರೋದು, ಮತ್ತೆ ಆ ಕ್ಷೇತ್ರದ ಆಚಾರ ವಿಚಾರ. ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸ್ವಾಮಿ? ಅಂದ್ರೆ ಮಂಡಲ ಕಾಲ ಅಂದ್ರೆ ಮಂಡಲ ಕಾಲ ಮಾಲೆ ಹಾಕೊಂಡು ನಾವು ಹೋಗೋದು, ಅದು ಪೂಜಾ ಮಾಡೋದು ಎಲ್ಲ ಒಳ್ಳೆ ರೀತಿ ಅಲ್ಲ ಸ್ವಾಮಿ. ಆತರ ನಾವು ಮಂಡಲ ಕಾಲ ಮಾಲೆ ಹಾಕೊಂಡು ಪೂಜಾ ಮಾಡ್ಕೊಳೋದು, ಮನೆಯಲ್ಲಿ ಇದು ಮಾಡ್ಕೊಂಡು ಮನೆಯಲ್ಲಿ ಪೂಜಾ ಮಾಡ್ಕೊಂತೀವಿ. ಆದ್ರೆ ದೇವಸ್ಥಾನ ಹೋಗ್ಬಿಟ್ಟು ಒಂದ್ ದಿವಸಕ್ಕೆ ಒಂದ್ಸತಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ ಅಯ್ಯಪ್ಪನ, ಅಷ್ಟೇ ಸರ್. ಮತ್ತೆ ಈಗ ನಿಮಗೆ ನೋವು ಇದೆ ಅಂತ ಹೇಳಿದ್ರಿ, ಆ ನೋವಿನಲ್ಲೂ ಈ ಆನಂದವನ್ನ ಕೊಟ್ಟಿದ್ದಾರೆ ನಿಮ್ಗೆಲ್ಲ. ಈಗ ನೋಡಿ, ಈಗ ಎಲ್ಲ ಬಂಧು ಬಳಗ ಎಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಆದ್ರೆ ನಿಮಗೆ ಅನುಕಂಪ ತೋರ್ಸೋದ್ ಬೇಕಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಕೆಲವರು ಯಾರು ಅನುಕಂಪದ ಹೆಸರಿನಲ್ಲಿ ಸುಮ್ಮನೆ ಅನುಕಂಪ ಇವ್ರಿಗೆ ಏನಂತ ನಿಂದಾಗ್ಲೇ ನೋವಾಗೋದು. ಇಲ್ಲ ಇರೋರು ಇರ್ತಾರೆ ಸ್ವಾಮಿ, ನಾನು ಇದನ್ನ ಕಿವಿಗೆ ಹಾಕೊಂಡಲ್ಲ. ಯಾಕಂದ್ರೆ ನನ್ ಮನೇಲಿ ನಂಗೆ ಸಪೋರ್ಟ್ ಕೊಟ್ರೆ ಸಾಕಷ್ಟೇ, ಬೇರೆಯವ್ರದೆಲ್ಲ ನಾನು ಕಿವಿಗೆ ಹಾಕೊಂಡಲ್ಲ. ಹೇಗೆ ಸ್ವಾಮಿ, ಎಲ್ಲಾರು ಮನೇಲಿ ಸಪೋರ್ಟ್ ಕೊಡ್ತಾರಾ ಹೇಗೆ? ಮನೆಯಲ್ಲಿ ಓಕೆ ಸ್ವಾಮಿ. ಆಕ್ಚುಲಿ ನಮ್ಮ ಮನೆಗಿಂತ ನಮ್ಮ ಚಿಕ್ಕಮ್ಮ ಅವರು, ನಮ್ಮ ಮಾವ ಇರೋದು, ಇಬ್ರು ಮಾವ ಇದ್ರು, ಒಬ್ಬ ಮಾವ ತೀರೋದ್ರು, ಒಬ್ಬ ಮಾವ ಇದಾರೆ, ಅಜ್ಜಿ ತಾತ ತೀರೋದ್ರು. ಒಬ್ಬ ಚಿಕ್ಕಮ್ಮ ಇದಾರೆ, ಒಬ್ಬ ಮಾವ ಇದಾರೆ, ಅವ್ರು ಫುಲ್ ಸಪೋರ್ಟ್ ಇರುತ್ತೆ. ಬಟ್ ನಮ್ ತಂದೆ ತಾಯಿನೂ ಓಕೆ ಸಪೋರ್ಟ್ ಕೊಡ್ತಾರೆ. ನಮ್ ತಂಗಿಯವರು ಕೊಡ್ತಾರೆ. ನಮ್ ತಂಗಿಯವರು ಅಂದ್ರೆ ಸ್ವಂತ ತಂಗಿಯವರು ಮತ್ತೆ ಕಸಿನ್ಸ್ ಇದಾರಲ್ಲ, ನಮ್ ಚಿಕ್ಕಮ್ಮ ಮಕ್ಳು ಎಲ್ಲ ಇದಾರಲ್ಲ, ಎಲ್ಲಾರು ಎಲ್ಲಾರ್ಗಿಂತ ದೊಡ್ಡವ್ ನಾನು. ಸೊ ಅವರೆಲ್ಲ ಚೆನ್ನಾಗಿ ಪ್ರೀತಿಯಾಗಿ ನೋಡ್ಕೊಂತಾರೆ ಸ್ವಾಮಿ. ಯಾರು ಈ ತರ ರಾಜ ಇದಾರ ಅಂದ್ರೆ, ನನ್ನ ಹೆಸರು ರಾಜ ಅಂತ, ರಾಜ ಅನ್ನ ಈ ತರ ಅಂದ್ರೆ ಯಾರು ನನ್ನ ಅನ್ನ ಅನ್ನಲ್ಲ, ಎಲ್ಲಾರು ಹೆಸರು ಕರೆಯೋದು ರಾಜ ಅನ್ನ ಈ ತರ ಇದ್ದಾರೆ ಅಂತ ಯಾರು ಅಂತ ಡಿಸಪಾಯಿಂಟ್ ಆಗಲ್ಲ. ನಮ್ ರಾಜ ಅಂತ ಯಾವ ಫಂಕ್ಷನ್ ಆದ್ರೆ ಮೈನ್ ನಾನೇ ಫಸ್ಟ್ ಇರ್ತೀನಿ ಎಲ್ಲರಿಗಿಂತ ಮುಂಚೆ. ಎಲ್ಲಾ ಕಡೆ ಫಂಕ್ಷನ್ ಅಲ್ರಿ, ಎಲ್ಲಾ ಕಡೆ ಮಾಡ್ತೀವಿ. ಕೆಲಸ ಏನ್ ಮಾಡೋದು?
ನನ್ ಕೆಲಸ ಅಂದ್ರೆ ನಾವೊಂದು ರಾಮಯ್ಯ ಕಾಲೇಜಲ್ಲಿ ಕ್ಯಾಂಟೀನ್ಸ್ ಇದೆ ಸ್ವಾಮಿ. ಆ ಕ್ಯಾಂಟೀನ್ಸ್ ಮೇಂಟೈನ್ ಮಾಡ್ತೀವಿ. ಬಟ್ ನಾವು ಸಿವಿಲ್ ವರ್ಕ್ಸ್ ಮಾಡಿಸ್ತಾ ಇರ್ತೀವಿ. ಸಿವಿಲ್ ವರ್ಕ್ಸ್, ಇಂಟೀರಿಯರ್ ವರ್ಕ್ಸ್ ಎಲ್ಲ ಮಾಡಿಸ್ತಾ ಇರ್ತೀವಿ ಸ್ವಾಮಿ. ಇನ್ನ ಹಂಗೆ ನಾವು ಫೈನಾನ್ಸ್ ಮಾಡ್ತಾ ಇರ್ತೀವಿ ಸ್ವಾಮಿ. ಇದು ಸ್ವಾಮಿ ನಂದು ಡೈಲಿ ಆಕ್ಟಿವಿಟೀಸ್. ಅಂದ್ರೆ ಬದುಕಲ್ಲಿ ಯಾವ್ದೇ ಒಂದು ಅಂಗ ಊನ ಆಯ್ತು ಅಂತ ಅನ್ಬಿಟ್ಟು ನಾವು ಚಿಂತೆ ಮಾಡೋದ್ ಬಿಟ್ಟು ಚಿಂತೆ ಅಂತ ನನ್ಗೆ ಯಾವತ್ತೂ ಇಲ್ಲ ಸ್ವಾಮಿ. ಹ್ಯಾಂಡಿಕ್ಯಾಪ್ ಅಂತ ಯಾವತ್ತೂ ಆಗಲ್ಲ. ಬಟ್ ಏನಂದ್ರೆ ಒಂದೊಂದ್ಸತಿ ಆಚೆ ಹೋದ್ರೆ ಈಗ ಬ್ಯಾಂಡ್ ಬಿಚ್ಬೇಕಂದ್ರೆ ಸ್ವಲ್ಪ ಕಷ್ಟ ಅಷ್ಟೇ ನನಗೂ. ಮಿಕ್ಕಿಯವರೆಲ್ಲ ಮಾಡ್ಕೊಂತೀನಿ. ಈಗ ಒಂದಕ್ಕೆ ಹೋಗ್ಬೇಕಂದ್ರೆ ಯಾರನ್ನೊಬ್ಬರು ಸಪೋರ್ಟ್ ತಗೊಂತೀನಿ. ಅದು ನನ್ಗೇನು ಒಂಥರ ನಾಮುಷಿ ತರ ಮಾಡಲ್ಲ. ನನ್ಗಾಗಲ್ಲ, ಯಾರನ್ನ ನಮ್ ಸಪೋರ್ಟಿಂಗ್ ಪಕ್ಕದಲ್ಲಿ ಇರ್ತಾರೆ, ಎಕ್ಸ್ಕ್ಯೂಸ್ ಮೀ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ಓಕೆ ಅಂದ್ರೆ ಓಕೆ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಅದೊಂದು ನನ್ ಕಷ್ಟ ಅಷ್ಟೇ. ಇಲ್ಲಾಂದ್ರೆ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಅದನ್ನು ಪ್ಯಾಂಟ್ ಬಿಚ್ಚ ನಾನು ಒಳಗಡೆ ಶಾರ್ಟ್ಸ್ ಹಾಕೊಂಡಿರ್ತೀವಿ, ಹೋಗ್ಬಿಟ್ಟು ನಾನು ಮತ್ತೆ ಶಾರ್ಟ್ಸ್ ಹಾಕೊಂಡ್ ಬರ್ತೀನಿ. ಪ್ಯಾಂಟ್ ಒಂದು ಬಿಚ್ಚಕ್ಕೆ ಹಾಕೊಂಡೆ ಕಷ್ಟ ಅಷ್ಟೇ. ಇನ್ ಮಿಕ್ಕಿರೆಲ್ಲ ನಾನೇ ಮಾಡ್ಕೊಂತೀನಿ. ಸ್ವಾಮಿ ಶರಣಂ. ಈ ಒಂದು ಪ್ರಾರಂಭದ ದೃಶ್ಯದಲ್ಲಿ ನಾವೇನು ಹೇಳ್ದೋ, ಏನು ಭಗವಂತನಿಗೆ ಕಾಲಿನಿಂದ ಆರತಿ ಮಾಡ್ತಾ ಇದ್ದಾರೆ, ಕಾಲಿನಿಂದ ಮೆಟ್ಟಿಲಿನ ಪೂಜೆಗೆ ಕರ್ಪೂರವನ್ನ ಹಚ್ತಾ ಇದ್ದಾರೆ ಅನ್ನೋದಕ್ಕೆ ಆ ಸತ್ಯ ಏನು ಅನ್ನೋದು ನಮಗೆ ಎಲ್ರಿಗೂ ಭಗವಂತ ತಿಳಿಸ್ತಾ ಇದ್ದಾರೆ. ಸ್ವಾಮಿ, ನಿಮಗೆ ಯಾವುದೇ ಒಂದು ಅಂಗ ಇಲ್ಲ ಅನ್ಕೊಳ್ಳೋ ಬದಲು ನಾನು ಸಾಧನೆ ಮಾಡ್ತೀನಿ ಅಂದ್ರೆ ಇದೊಂದು ಪೂಜೆ ವಿಚಾರವನ್ನ ಉದಾಹರಣೆಯನ್ನು ಇಟ್ಕೊಂಡು ನಾವು ನೋಡಿ, ಅವ್ರ ಜೀವನದಲ್ಲಿ ಸಿವಿಲ್ ವರ್ಕ್ಸ್ ಮಾಡ್ತಾರೆ, ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಫೈನಾನ್ಸ್ ಅಲ್ಲಿ ಮಾಡ್ತಾರೆ, ಮತ್ತು ಜೀವನದಲ್ಲಿ ಸ್ವಾವಲಂಬಿಯಾಗಿರ್ಬೇಕು ನಾನು ಅನ್ನೋ ಒಂದು ಕಾರಣಕ್ಕೆ ಆ ಭಗವಂತ ಅವ್ರಿಗೆ ಏನೇ ಒಂದು ಅದನ್ನ ನಾವು ಮತ್ತೆ ಹೇಳದ್ ಬೇಡ, ಆಗಿದ್ರೂ ಕೂಡ ಜೀವನದಲ್ಲಿ ನಾನು ಎಲ್ಲರಂತೆ ಬದುಕ್ತಾ ಇದ್ದೀನಿ ಅಂತ ಬದುಕ್ ತೋರಿಸ್ತಾ ಇದ್ದಾರೆ. ಇದು ಆ ಭಗವಂತನ ಪೂಜೆಯ ವಿಚಾರವನ್ನ ಇಟ್ಕೊಂಡು ಎಲ್ಲರಿಗೂ ಮಾದರಿಯಾಗಿ ನಾವು ಕಣ್ಣಿದ್ದು ಕುರುಡರಾಗಿರ್ತೀವಿ, ಕೆಲವೊಂದು ಸರಿ ಕೈಕಾಲಿದ್ರೂ ಕೂಡ ಎಳವರಾಗಿರ್ತೀವಿ ನಾವು. ಯಾಕೆ ಅಂದ್ರೆ ಮಾಡಬೇಕಾದ ಕೆಲಸ ನಮ್ ಕೈಲಿ ಆಗ್ತಾ ಇರುತ್ತೆ, ಆದ್ರೆ ನಾವು ಮಾಡಲ್ಲ. ನನಗೆ ಯಾಕೆ ಬಿಟ್ಟು ಹೋಗೋಣ ಅಂತ ಇರ್ತೀವಿ. ಯಾಕೆಂದ್ರೆ ಈಗ ಉದಾಹರಣೆಯಲ್ಲಿ ಒಂದು ಕಲ್ಲೋ ಏನೋ ಒಂದು ಕಲ್ಲೋ ರೋಡಲ್ಲಿ ಬಿದ್ದಿರುತ್ತೆ, ಅದು ಎತ್ತಿ ಸೈಡ್ಗೆ ಹಾಕಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗಲ್ಲ ಅನ್ನೋದು ನಮಗ್ ಗೊತ್ತಿರುತ್ತೆ. ಆದ್ರೂ ನನಗೆ ಯಾಕೆ ಅವನ ಆಗ್ದ ಹೋದ ಅಂತ ಹೋಗ್ತೀವಿ. ಆಗ ನಾವು ಅಂಗವಿಕಲರು. ಕಣ್ಣಿದ್ದು ಕುರುಡಾಗ್ತೀವಿ, ಆಗ ಕೈ ಇದ್ದು ಎಳವರಾಗ್ತೀವಿ. ಅಂತ ಕೆಲಸ ಮಾಡೋದ್ ಬೇಡ ಸ್ವಾಮಿ. ಸಮಾಜದಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾರೆ, ಅದನ್ನು ಸಾರ್ಥಕತೆಯಾಗಿ ಮಾಡ್ಕೊಳ್ಳೋಣ. ಈ ರಾಜ ನಿಜಕ್ಕೂ ರಾಜನೇ. ಅವ್ರ ಜೀವನದಲ್ಲಿ ಮತ್ತಷ್ಟು ಭಗವಂತ ಆನಂದವನ್ನ ಕೊಡ್ಲಿ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇವರ ಜೀವನ ನಮಗೆಲ್ಲರೂ ಮಾದರಿಯಾಗಿ ತಗೊಳ್ಳೋಣ ಅಂತ ನಾವು ಅವ್ರಿಗೆ ಮತ್ತೊಮ್ಮೆ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿ ಆ ಭಗವಂತನಿಗೆ ಆ ಸಮರ್ಪಣೆ ಆಗ್ತಾ ಇದೆ ಅಂತ ತಿಳಿಸ್ತಾ, ಈ ವಿಚಾರದಲ್ಲಿ ಯಾರೊಬ್ಬರು ಕೂಡ ಭಗವಂತನಿಗೆ ಕಾಲಲ್ಲಿ ಮಾಡಿದ್ರು ಅಂತ ಏನಾದ್ರೂ ಅನ್ಕೊಂಡ್ರೆ ನಿಜಕ್ಕೂ ಅವರು ಅಂಗವಿಕಲರು. ಭಗವಂತ ಎಲ್ಲವನ್ನ ಸ್ವೀಕರಿಸ್ತಾನೆ. ಆ ಭಗವಂತನ ಒಂದು ಪ್ರೀತಿಗೆ ನಾವೆಲ್ಲರೂ ಕೂಡ ಹೇಗೆ ಪೂಜೆ ಮಾಡಿ ಸ್ವಾಮಿ ಭಗವಂತ ಸ್ವೀಕರಿಸ್ತಾನೆ. ಆದ್ರೆ ಮನುಷ್ಯ ಅನ್ನೋ ಒಂದು ಜೀವದಲ್ಲಿ ಆ ಕಲ್ಮಶವಂತ ಇಟ್ಕೊಂಡ್ರೆ ಅವನಂತ ಕೆಟ್ಟ ಹುಳು ಬೇರೆ ಯಾರಿಲ್ಲ ಅಂತ ತಿಳಿಸುತ್ತಾ, ಈ ಒಂದು ವಿಚಾರವನ್ನ ಇವರ ಜೊತೆ ನೇರವಾಗಿ ಮತ್ತೊಂದು ದಿನ ನಾವು ಅವರು ಯಾವ ರೀತಿ ಆಕ್ಟಿವಿಟಿ ಮಾಡ್ತಾರೆ ಅನ್ನೋದನ್ನ ಅವರ ಮನೆಗೆ ಹೋಗಿಯೋ ಅಥವಾ ಲೈವ್ ಅಲ್ಲೋ ತಗೊಂಡು ಖಂಡಿತವಾಗಿ ತಿಳಿಸ್ತೀವಿ ಸ್ವಾಮಿ. ಅಲ್ಲಿವರೆಗೂ ಅವರ ಕುಟುಂಬಕ್ಕೆ ನೀವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆದ್ರೆ ಅನುಕಂಪ ಯಾರಿಗೂ ಬೇಕಾಗಿಲ್ಲ. ಅವರಿಗೆ ನಾವು ನಮ್ಮ ಕೈಲಾಗಿದೆ ಏನೋ ಹೇಳಿದ್ರು, ಪಾಪ ಅವ್ರು ಪ್ಯಾಂಟ್ ಬಿಚ್ಚಕ್ಕಾಗಲ್ಲ ಅಂತ ಟೈಮಲ್ಲಿ ನಾವು ಮಾನವೀಯತೆ ಬೆರಿಬೇಕಾಗಿರೋ ನಮ್ಮ ಕರ್ತವ್ಯ. ಇಷ್ಟು ಸಮಯ ನಮ್ಮ ಜೊತೆ ಮಾತಾಡಿದ್ದಾರೆ ಸ್ವಾಮಿ, ತುಂಬಾ ಧನ್ಯವಾದ ಸ್ವಾಮಿ. ಓಕೆ ಸ್ವಾಮಿ. ಸ್ವಾಮಿ ಶರಣು. ಬೆಂಗಳೂರಿನ ದೊಡ್ಡಬೊಮ್ಮಸಂದ್ರ ಅವ್ರ ಊರು, ಅವ್ರು ನನಗಾಗ್ಲೇ ಹೇಳಿದ್ರು. ದೊಡ್ಡಬೊಮ್ಮಸಂದ್ರದ ರಾಜ, ಅವರು ನಿಜಕ್ಕೂ ರಾಜ. ಆ ರಾಜನಾಗಿ ಬಾಳ್ತಾರೆ, ಅವ್ರ ಜೀವನದಲ್ಲಿ ಜಯಶಾಲಿ ಆಗಿದ್ದಾರೆ. ಇದು ಮತ್ತೊಬ್ಬರಿಗೆ ಮಾದರಿಯಾಗಲಿ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಆ ಭಗವಂತನ ಪೂಜೆಯ ವಿಚಾರವನ್ನು ತಿಳಿಸಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಇದ್ದೀವಿ ಸ್ವಾಮಿ. ಯಾರೇ ಮನಸ್ಸಿಗೆ ಏನಾದ್ರೂ ಬೇಸರ ಉಂಟು ಮಾಡಿದ್ರೆ ಕ್ಷಮೆಯನ್ನು ಯಾಚಿಸುತ್ತಾ, ನನಗಿಂತ ಕಿರಿಯವನ ಯಾರಿಲ್ಲ. VSS ಮೀಡಿಯಾ ಆನ್ಲೈನ್ ಚಾನೆಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಈ ಒಂದು ವಿಶೇಷವಾದ ವ್ಯಕ್ತಿಯ ವಿಶಾಲ ಹೃದಯದ ಒಂದು ಸನ್ನುಡಿಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀವಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣ. ಓಕೆ.